ಎಷ್ಟು ಚಂದ ಅಲ್ವಾ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು. ಹೌದು, ಇವತ್ತು ನನ್ನ ಮಗಳ ಮೊದಲನೇ ದಿನ. ಲೇಟಾಗಿ ಸ್ಟಾರ್ಟ್ ಆಗಿದ್ರು, ಲೇಟೆಸ್ಟಾಗಿ ಸ್ಟಾರ್ಟ್ ಆಗಿದೆ. ನಿಮಗೆಲ್ಲ ನೆನಪಿದೆಯಾ ನಿಮ್ಮ ಸ್ಕೂಲ್ ಫಸ್ಟ್ ಡೇ ಹೇಗಿರ್ತಿತ್ತು ಅಂತ? ನನಗಂತೂ ಬೇಸಿಗೆ ರಜಾನ ಕಳೆದು ಸ್ಕೂಲಿಗೆ ಹೋಗಬೇಕು ಅಂದರೆ ಒಂದನೇ ದಿವಸನೇ ಯಾಕಾದರೂ ಸ್ಟಾರ್ಟ್ ಆಯ್ತು ಸ್ಕೂಲು ಅಂತ ಅಂದು ಫೀಲಿಂಗ್ ಬರ್ತಾಯಿತ್ತು. ಬಟ್ ನನ್ನ ಮಗಳು ನೋಡಿ ಇಲ್ಲಿ ಹೇಗೆ ಎಕ್ಸೈಟೆಡ್ ಆಗಿದ್ದಾಳೆ ಅಂತ. ಅದೇನೋ ಗೊತ್ತಿಲ್ಲ, ಈಗಿನ ಕಾಲದ ಮಕ್ಕಳು ಇಷ್ಟು ಎಕ್ಸೈಟೆಡಾಗಿ ಯಾಕಿರ್ತಾರೆ ಎಲ್ಲ ವಿಷಯದಲ್ಲೂ ಅಂತ. ಅದೇ ರೀತಿ ನನ್ನ ಮಗಳು ನಾನು ಬೆಳಗ್ಗೆ ಎದ್ದು ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಇವಳು ಹಿಂದಿನ ದಿವಸನೇ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ಲು. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೋತಾ ದೊಡ್ಡ ದೊಡ್ಡ ಕನಸುಗಳ ಹತ್ತ ಇವಳ ಪ್ರಯಾಣ ಇವತ್ತು ಸ್ಟಾರ್ಟ್ ಆಗಿದೆ. ಹೌದು, ಈ ಪ್ರಯಾಣಕ್ಕೆ ನಮ್ಮ ವಿಘ್ನೇಶ್ವರನ ಆಶೀರ್ವಾದ ಇಲ್ಲಾಂದರೆ ಹೇಗೆ ನಡೆಯುತ್ತೆ? ಸೊ ನಾವು ದೇವಸ್ಥಾನಕ್ಕೆ ಹೋಗಿ ವಿಘ್ನೇಶ್ವರನ ಆಶೀರ್ವಾದ ತೊಗೊಂಡು ಸ್ಕೂಲ್ ಕಡೆ ಹೊರಟ್ವಿ. ನೋಡಿ, ಇದು ನಮ್ಮ ಸ್ಕೂಲು, ಲಿಟಲ್ ಲೋಟಸ್ ಪ್ರೀ ಸ್ಕೂಲ್. ಇದು ಫಸ್ಟ್ ಇಯರ್ ಫಸ್ಟ್ ಡೇ ಆಫ್ ಸ್ಕೂಲ್. ಆ್ಯಂಡ್ ನಮ್ಮಮ್ಮ ಈ ಸ್ಕೂಲಿನ ಮೊದಲನೇ ಬ್ಯಾಚಲ್ಲಿರೋ UKG ಸ್ಟೂಡೆಂಟ್. ನನಗೆ ಅಂತ ಅಂಗನವಾಡಿಗೆ ಹೋಗಿದ್ದು ನೆನಪು. ನಾನಂತರೂ ಯಾವತ್ತೂ LKG UKG ಕಲ್ತಿದ್ದೀನಿ ಅಂತ ನಂಗೆ ಗೊತ್ತಿಲ್ಲ. ಬಟ್ ನನ್ನ ಮಗಳು LKG UKGನ ಕಲಿತಾ ಇರೋದನ್ನ ನೋಡಿ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಹೌದು, ಅದೆಲ್ಲ ತಂದೆ ತಾಯಿಗೆ ಇರುತ್ತೆ ಅಲ್ವಾ? ನಮ್ಮ ಮಕ್ಕಳು ತುಂಬ ಚೆನ್ನಾಗಿರೋ ಸ್ಕೂಲಲ್ಲಿ ಓದಬೇಕು ಅನ್ನೋದು ಪರ್ಸ್ನಲಿ ನನ್ನ ಒಪಿನಿಯನ್. ಏನಂದರೆ, ಸ್ಕೂಲ್ ಅನ್ನೋದು 4 ಗೋಡೆ ಮಧ್ಯೆ ಇರಬಾರ್ದು. ಓಪನ್ ಯಾರ್ಡಲ್ಲಿ ಸಾಕಷ್ಟು ಗಾಳಿ ಬೆಳಕು ಬರುವಂತಹ ಜಾಗದಲ್ಲಿರಬೇಕು ಅನ್ನೋದು ನನ್ನ ಒಪಿನಿಯನು. ಸೊ ನನ್ನ ಮಗಳಿಗೂ ಅದೇ ರೀತಿ ಕಲಿಯೋ ಅವಕಾಶ ಸಿಕ್ಕಿರೋದ್ರಿಂದ ನಂಗೆ ತುಂಬ ಖುಷಿ ಆಗ್ತಾ ಇದೆ. ನೀವೇ ನೋಡ್ತಿದ್ದೀರಿ ಅಲ್ವಾ ಇಲ್ಲಿ ಎನ್ವಿರಾನ್ಮೆಂಟಲ್ ಎಷ್ಟು ಇದೆ ಚೆನ್ನಾಗಿ ಅಂತ. ನನ್ನ ಮಗಳಂತರೂ ಹೋದ ಕೂಡಲೇ ಅಲ್ಲಿ ಪ್ಲೇ ಗ್ರೌಂಡ್ ಎಲ್ಲ ನೋಡಿ ತುಂಬ ಖುಷಿಯಾಗಿ ನನ್ನ ಹತ್ರ ಬರ್ತಾನೆ ಇರಲಿಲ್ಲ. ಸೊ ನಾನು ಒಳಗಡೆ ಕ್ಲಾಸ್ ರೂಮ್ ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಹೊಸ ಸ್ಕೂಲ್ ಆಗಿರೋದ್ರಿಂದ ಎಲ್ಲ ನ್ಯೂ ಟಾಯ್ಸ್, ನ್ಯೂ ಫರ್ನಿಚರ್ಸ್, ಎವ್ರಿಥಿಂಗ್ ಈಸ್ ನ್ಯೂ. ಮತ್ತು ತುಂಬ ಹೈಜೀನ್ ಆಗಿದೆ. ಇಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿದೆ. ಸೊ ಕ್ಲೈಮೇಟ್ನೂ ಕೂಡ ಕೋಲ್ಡ್ ಆಗಿದೆ, ಅಷ್ಟೇನು ಸನ್ನಿ ಇರಲಿಲ್ಲ. ಸೊ ನನ್ನ ಮಗಳು ತುಂಬ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕರು, ನಾವು ಒಂದೆರಡು ಫೋಟೋಗಳನ್ನು ತೆಗೆಸ್ಕೊಂಡ್ವಿ. ಇವರು ನಮ್ಮ ಅಮ್ಮನ ಫೇವ್ರೆಟ್ ಟೀಚರ್. ನಮ್ಮಮ್ಮ ನನ್ನನ್ನು ಬಿಡ್ತಾಳೆ ಹೊರತು ಅವ್ರ ಟೀಚರ್ ಮಾತ್ರ ಬಿಡಲ್ಲ. ಫಸ್ಟ್ ಡೇ ಅಂತ ಮ್ಯಾಮ್ 12:30ಗೆ ಸ್ಕೂಲನ್ನು ಬಿಟ್ಟರು. ನಮ್ಮಮ್ಮ ಅಳೋದಲ್ಲ, ಸ್ಕೂಲ್ ಬಿಟ್ಟು ಬರೋಕ್ಕೆ ರೆಡಿ ಇರಲಿಲ್ಲ. ಹೀಗೆ ನಮ್ಮ ಫಸ್ಟ್ ಡೇನ ನಾನು ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿದ್ರೆ ಕಮೆಂಟ್ ಮಾಡಿ.